ಹೈಕೀಸಿ ಅರ್ಪಿಸುವ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಚಂಡಿಕಾಂಬ ದೇಗುಲದಿಂದ ಕೆಲವೇ ದೂರದಲ್ಲಿ ಕೆಳಗಡೆ ಹೋದರೆ ಒಂದು ಕೊಳ ಇದೆಯಂತೆ. ಆ ಕೊಳದಲ್ಲಿ ಸಾಂಬಶಿವ ವಿಗ್ರಹ ಸಿಕ್ಕಿದ್ದು ಕೂಡ ಅದೇ ಕೊಳದಲ್ಲಿ, ಜೊತೆಗೆ ಅಲ್ಲಿ ಗಣಪತಿ ದೇವಸ್ಥಾನ ಕೂಡ ಇದೆ. ಆ ಸುಂದರವಾದಂತಹ ಪರಿಸರದಲ್ಲಿ ಇರುವಂತಹ ದೇಗುಲಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಆದರೆ ಅದಕ್ಕೂ ಮುನ್ನ ಇಲ್ಲಿ ರುಚಿಕಟ್ಟಾದಂತಹ ಅಡುಗೆಯನ್ನು ಮಾಡ್ತಾರೆ. ಪ್ರತಿನಿತ್ಯವೂ ಅನ್ನ ಸಂತರ್ಪಣೆ ನೆರವೇರುತ್ತೆ. ಬನ್ನಿ ಮೊದಲಿಗೆ ಭೋಜನ ಶಾಲೆಗೆ ಹೋಗಿ ಬರೋಣ. ಇಲ್ಲಿಗೆ ಬಂದಂಥ ಭಕ್ತರಿಗೆ ಈ ಸನ್ನಿಧಿಯಲ್ಲಿ ಊಟದ ವ್ಯವಸ್ಥೆಯನ್ನು ನಿರ್ವಹಿಸಲಾಗುತ್ತಿದೆ. ದೊಡ್ಡ ಪ್ರಮಾಣದಲ್ಲದಿದ್ದರೂ ಸಾಧಾರಣ ಪ್ರಮಾಣದಲ್ಲಿ ಬಂದ ಭಕ್ತರಿಗೆ ಅನ್ನ ದಾಸೋಹವಂತೂ ಇದೆ. ತುಂಬ ರುಚಿ ಎನಿಸುವ ಊಟದ ಜೊತೆಗೆ ಶುಚಿತ್ವವೂ ಹಾಗೇ ಇದೆ. ಇಷ್ಟು ರುಚಿಯಾಗಿ ಅಡುಗೆ ತಯಾರಿಸುವ ಭಟ್ಟರನ್ನೇ ನಾವು ಮಾತನಾಡಿಸಿದ್ವಿ. ನನಗೆ ಅವರು ಐಟಮ್ ಏನು ಕೊಡ್ತಾರೋ ಅದ್ರ ಮೇಲೆ ನಾವು ಅಡುಗೆ ಮಾಡಿ ಕೊಡ್ತೀವಿ. ರುಚಿನಿಲ್ಲ, ಹುಳಿ ಉಪ್ಪು ಅದು ಐಟಮಿಗೆ ಕರೆಕ್ಟಾಗಿ ಕೊಡ್ತೀವಿ, ಅದರಿಂದ ಟೇಸ್ಟ್ ಬರ್ತದೆ ಅಷ್ಟೇ. ಇಲ್ಲಿ ಏನು ಕೇಳಿದ್ರೆ ದೇವರ ಮಹಿಮೆ ಬಿಟ್ಟರೆ ನಮ್ಮಿಂದ ಏನೂ ಇಲ್ಲ. ದೇವರು ನಮಗೆ ಎಲ್ಲ ಈ ಥರ ಐಟಮ್ ಮಾಡೋದು ದೇವ್ರು ಬುದ್ಧಿ ಕೊಡ್ತಾ ಇರ್ತಾನೆ. ಆ ರೀತಿಯಲ್ಲಿ ನಾವು ಅಡುಗೆ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿ ಅಷ್ಟೇ, ಮತ್ತೇನಿಲ್ಲ. ಒಂದು ದಿನಕ್ಕೆ ಅಂತ ಹೇಳಿದ್ರೆ ನಾವು 2 ಸೀಟ್ ಹೋಗಿ 150-200 ಜನ ಅಡುಗೆ ಮಾಡ್ಕೊಟ್ಟು ಬರ್ತೀವಿ. ತರಕಾರಿ ಅಂತ ಹೇಳಿದ್ರೆ ನಾವು ಈಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ 100 ಸೀಟಿನ ಜನರ ಲೆಕ್ಕ ಹಾಕ್ಕೊಂತೀವಿ. 100 ಸೀಟಿಗೆ 1 ಸೇರು ಬೇಳೆ, ಈ ರೀತಿಯಲ್ಲಿ ಐಟಮ್ಗಳನ್ನು ಅವರಿಗೆ ಪಟ್ಟಿ ಹಾಕ್ಕೊಡ್ತೀವಿ. ಆ ರೀತಿಯಲ್ಲಿ ಮಾಡ್ತೀವಿ. ಇಲ್ಲಿ ದೇವಸ್ಥಾನ ಆದ್ದರಿಂದ ಅಲ್ಲಿ ಅವರೇ ಕೊಡ್ತಾರೆ, ನಾವು ಎಷ್ಟು ಬೇಕೋ ಅಷ್ಟು ತಗೊಂಬಂದು ಹಾಕಿ ಮಾಡಿಕೊಡ್ತೀವಿ. ದೇವಾಲಯದ ಕಾರ್ಯಕರ್ತರೆಲ್ಲ ತುಂಬ ಸಜ್ಜನರು. ದೇವಸ್ಥಾನ, ಉತ್ಸವ, ವಿಶೇಷ ಕಾರ್ಯಗಳಾದರಂತೂ ಅಕ್ಕಪಕ್ಕದ ಊರಿನವರೆಲ್ಲ ಸೇರಿ ದೇವಿಯ ಕಾರ್ಯಗಳನ್ನು ನೆರವೇರಿಸುತ್ತಾರೆ. ನಾನು ಸಾಮಾನ್ಯ 1978ನೇ ಇಸ್ವಿಯಿಂದ ಈ ದೇವಸ್ಥಾನಕ್ಕೆ ಬಂದು ಹೋಗ್ತಾ ಇದ್ದೆ. ಮೊದಲೊಂದು ಕಾಲದಲ್ಲಿ ನಮ್ಮದು ಸೌಂಡ್ ಸಿಸ್ಟಮ್ ಎಲ್ಲ ಇದ್ದಿತ್ತು. ಈ ದೇವಸ್ಥಾನಕ್ಕೂ ನಮಗೂ ನಂಟಿದ್ದಿತ್ತು. ಅದ ನಂತರ ನಾನು ಬೇರೆ ಬೇರೆ ಉದ್ಯೋಗ ಮಾಡಿ ಜನರಲ್ ಇನ್ಶೂರೆನ್ಸ್ ಏಜೆನ್ಸಿ ತಗೊಂಡೆ. ಅದರಿಂದ ತುಂಬ ನನಗೆ ಇನ್ಕಮ್ ಎಲ್ಲ ಬರ್ತಾ ಇರ್ತಿತ್ತು. ಅದರಲ್ಲಿ ನಾನು ದುಡಿದ ಒಂದು ಅಂಶದಲ್ಲಿ ದೇವಸ್ಥಾನಕ್ಕೆ ಹಾಕಬೇಕಂತ ಪ್ರತಿ ತಿಂಗಳು ಅನ್ನದಾನಕ್ಕಾಗಿ 50 kg ಅಕ್ಕಿ ಇಲ್ಲಿ ದೇವಸ್ಥಾನಕ್ಕೆ ಅನ್ನದಾನಕ್ಕೆ ಕೊಡ್ತಿದ್ದೆ. ಇಲ್ಲಿ ಮತ್ತು ಬೇರೆ ಏನು ಉತ್ಪತ್ತಿ ಇಲ್ಲದಿಂದ ಕೂಡ ನಮಗೂ ಕೂಡ ಒಂದು ಆ ಮನಸ್ಸು ಇಲ್ಲಿ ಬಂದಿದೆ. ಅದನ್ನು ಮಾಡೋದ್ರಿಂದ ನಮಗೆ ಬಿಸ್ನೆಸ್ ತುಂಬ ಜಾಸ್ತಿ ಆಗಿ ಅದರಿಂದ ತುಂಬ ಇಂಪ್ರೂವ್ಮೆಂಟ್ ಕೂಡ ಆಗ್ತಾಯಿದೆ. ಮತ್ತು ಪ್ರತಿ ಮೂಲ ನಕ್ಷತ್ರದಲ್ಲಿ ಚಂಡಿಕಾ ಹೋಮ ಆಗ್ತದೆ. ಅದೇ ದಿವಸ ಬಂದು ನಾನು ನನ್ನ ಹರಕೆ ಸಲ್ಲಿಸಿ ಅನ್ನದಾನ ಅಕ್ಕಿ ಎಲ್ಲ ಕೊಟ್ಟು ಹೋಗ್ತಾ ಇರ್ತೇನೆ. ಮತ್ತು ಇದರಿಂದ ನನಗೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ನನಗೆ ಮತ್ತು ನನ್ನ ಕಸ್ಟಮರ್ ಯಾರಿಗೂ ಕೂಡ ಹೆಚ್ಚಿಗೆ ತೊಂದರೆ ಆಗದ ಹಾಗೆ ದೇವರಲ್ಲಿ ಪ್ರಾರ್ಥಿಸಿ ಕೊಂಡು ಹೋಗ್ತಾ ಇದ್ದೇನೆ. ಅದರಿಂದ ನಂಗೆ ತುಂಬ ಒಳ್ಳೆಯದಾಗಿದೆ. ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನುತೆ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೆ ಭಗವತಿ ಹೇಷಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಕೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯ ಕಪರ್ದಿನಿ ಶೈಲಸುತೆ. ಇವರೇ ಕೃಷ್ಣ ನಂಬಿಯಾರ್, ಈ ದೇವಸ್ಥಾನದ ನಿರ್ಮಾತೃ. ಈ ದೇವಸ್ಥಾನವನ್ನು ಅವರು ಆರಂಭಿಸುವಾಗ ಅವರು ಒಬ್ಬ ಲಾರಿ ಚಾಲಕರು. ಆ ದೇವಸ್ಥಾನವನ್ನು ಕಟ್ಟೋದಕ್ಕೆ ಅವರಿಗೆ ನೆರವಾಗಿದ್ದು ಕೂಡ ಈ ದಾರಿಯಲ್ಲಿ ಸಾಗುವಂತಹ ವಾಹನದ ಚಾಲಕರೇ. ಜೊತೆಗೆ ಒಬ್ಬ ಮುಸ್ಲಿಮರೊಬ್ಬರು ಕೇವಲ 3 ದಿನದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಕೊಟ್ರು. ಅಂತಹ ಒಂದು ಐತಿಹ್ಯವನ್ನ ಈ ದೇವಸ್ಥಾನ ಹೊಂದಿದೆ. ಈ ದೇವಸ್ಥಾನ ಈವರೆಗೂ ನಡೆದುಕೊಂಡು ಬರ್ತಾ ಇರುವಂತಹದ್ದು ಕೂಡ ಇದಕ್ಕೆ ಪ್ರಮುಖ ದಾನಿಗಳು ಕೂಡ ಈ ದಾರಿಯಲ್ಲಿ ಸಾಗುವಂತಹ ವಾಹನ ಚಾಲಕರೇ. ಇನ್ನು ಚಂಡಿಕಾಂಬಾ ದೇವಾಲಯದ ಘಟ್ಟದ ಕೆಳಗೆ ಒಂದು ಸುತ್ತು ಇಳಿದರೆ ಮಹಾಗಣಪತಿಯ ಸನ್ನಿಧಿ ಸಿಗುತ್ತದೆ. ಆ ಸ್ಥಳ ಕೂಡ ಒಂದು ರೀತಿಯಲ್ಲಿ ವಿಶೇಷವೇ. ಚಂಡಿಕಾವನದ ಚಂಡಿಕಾಂಬಾ ದೇಗುಲದಿಂದ ಕೆಳಗಡೆ ಬಂದರೆ ಸಿಗುವಂತಹದ್ದು ಸಿದ್ಧಿವಿನಾಯಕ ದೇವಸ್ಥಾನ. ಕೃಷ್ಣ ನಂಬಿಯಾರ್ ಅವರಿಗೆ ಕನಸಿನಲ್ಲಿ ಬಂದಂಥದ್ದು, ಆ ಗಣಪತಿಯನ್ನು ಅರಸಿ ಬಂದಾಗ ಸಿಕ್ಕಿದ್ದು ಈ ಸಿದ್ಧಿವಿನಾಯಕ ದೇವಸ್ಥಾನ ಇಲ್ಲಿರುವಂಥದ್ದು. ಮೆಟ್ಟಿಲುಗಳನ್ನು ಇಳಿದು ಸಾಗಿದ್ರೆ ನಿಮಗೆ ಸಿಗುತ್ತೆ ಸಿದ್ಧಿವಿನಾಯಕ ದೇವಸ್ಥಾನ. ಸುಂದರವಾದಂತಹ ಪ್ರಕೃತಿಯ ನಡುವೆ ಇರುವಂತಹ ಸಿದ್ಧಿವಿನಾಯಕನ ದರ್ಶನವನ್ನು ಬನ್ನಿ ಮಾಡ್ಕೊಂಬರೋಣ. ನೋಡಿ,
ಎಂಥ ಪ್ರಶಾಂತ ವಾತಾವರಣ! ಇದು ಒಂದು ತಪೋಭೂಮಿಯೇ. ಶ್ರೀ ಶ್ರೀ ಶ್ರೀಧರ ಸ್ವಾಮಿಗಳು ಸಹ ಇಂಥ ತಪೋಭೂಮಿಗೆ ಬಂದಿದ್ದರಂತೆ. ಚಂಡಿಕಾಂಬಾ ದೇವಾಲಯದಿಂದ ಈ ದಿಕ್ಕಿನಲ್ಲಿ ಗಣಪತಿಯ ವಿಗ್ರಹ ಇದೆ ಎಂಬಂಥ ಕನಸು ನಂಬಿಯಾರಿಗೆ ಬಿದ್ದಿತ್ತಂತೆ. ಅದರಂತೆ ಬಂದು ಹುಡುಕಿದಾಗ ದೊರಕಿದ್ದೇ ಈ ಮಹಾಗಣಪತಿ. ಇದರ ಸನಿಹದಲ್ಲೇ ಸುಬ್ರಹ್ಮಣ್ಯ ಸ್ವಾಮಿಯು ನೆಲೆಸಿದ್ದಾನೆ. ಒಂದು ರೀತಿಯಲ್ಲಿ ಈ ಚಂಡಿಕಾವನದ ಸುತ್ತಲ ಪ್ರದೇಶವೇ ಆಕರ್ಷಿತ ತಾಣ. ಪ್ರಕೃತಿಯ ಸೊಬಗಿನ ಜೊತೆ ತಾಯಿ ಚಂಡಿಕಾಂಬಾ ದೇವಿಯ ದರ್ಶನವಾಗುವುದೇ ಮಹಾಭಾಗ್ಯ. ಗುಣಾತೀತಮಾನಂ ಚಿದಾನಂದರೂಪಂ ಚಿದಾಭಾಸಕಂ ಸರ್ವಗಮ್ಯಾನಗಮ್ಯಂ ಮುನಿಧ್ಯೇಯಮಾಕಾಶರೂಪಂ ಪರೇಶಂ. ಹಸಿರು ಕಾಡಿನ ನಡುವೆ ನೆಲೆಸಿರುವಂತಹ ಚಂಡಿಕಾಂಬಾ ದೇವಿಯ ದರ್ಶನವನ್ನ ಮಾಡಿದ್ದಾಯ್ತು. ಪ್ರಕೃತಿಯ ಸೌಂದರ್ಯ ಜೊತೆಗೆ ಚಂಡಿಕಾಂಬಾ ದೇವಿಯ ದರ್ಶನ ಎರಡನ್ನೂ ಮಾಡಿ ನಿಮಗೆ ಖುಷಿಯಾಗಿರ್ಬೋದು ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಾರ ಇದೇ ರೀತಿ ಸುಂದರವಾದಂತಹ ದೇಗುಲದ ದರ್ಶನ ಮಾಡಿಸ್ತೀನಿ. ಅಲ್ಲಿಯವರೆಗೂ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.